ಕುಟುಂಬ. ಅದು ನಮ್ಮ ಕುಟುಂಬ ಉಸಿರಿರುವವರೆಗೂ ಕೂಡ ನಾವು ತೋರಿಸ್ತೀವಿ ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಶ್ರೀಮಠದ ಅನೇಕ ಅಭಿವೃದ್ಧಿ ಕಾರ್ಯಗಳು ಇವತ್ತು ನಮ್ಮ ತಪೋನಿಧಿ ಮಾಂತಲಿಂಗ ಶಿವಾಚಾರ್ಯರ ಒಂದು ಅಡಿಯಲ್ಲಿ ನಡೆದಿದೆ. ಅದು ನಿರಂತರವಾಗಿ ಮಠದ ಅಭಿವೃದ್ಧಿ ಕೆಲಸಗಳು ನಡೆಯೋದ್ರ ಜೊತೆಗೆ ಇವತ್ತು ನಾನು ಎಲ್ಲ ಕಡೆಗೆ ಹೋಗ್ತೀನಿ. ಎಲ್ಲ ಶ್ರೀಮಠದ ಒಂದು ರಥೋತ್ಸವ ನಡೆಯುತ್ತೆ. ಎಲ್ಲ ಶ್ರೀಮಠದ ಒಂದು ರಥೋತ್ಸವ ಕೂಡ ನಡೆಯುತ್ತೆ. ಬಹುತೇಕ ನಾನು ನಂದವಾಡಿಗೆ ಬಂದಾಗ ನಮ್ಮ ಮಾಂತೇಶ್ವರ ಮಠದ ಒಂದು ರಥ ಯಾಕೆ ಇಲ್ಲ ಅನ್ನೋ ಭಾವನೆ ಇವತ್ತು ನನ್ನಲ್ಲಿ ಬಹುದಿನದಿಂದ ಕಾಡ್ತಾ ಇದೆ. ಆ ಒಂದು ವಿಚಾರವನ್ನು ಇವತ್ತು ನಮ್ಮ ಸಾನ್ನಿಧ್ಯ ವಹಿಸಿದಂಥ ಪೂಜ್ಯರಿಗೆ ಮತ್ತು ತಾವು ಉಪಸ್ಥಿರುವಂಥ ನಮ್ಮ ನಂದವಾಡಿಗೆ ಹಾಗೂ ಬೇರೆ ಬೇರೆ ಕಡೆಯಿಂದ ಆಗಮಿಸಿರುವಂಥ ಸದ್ಭಕ್ತರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ. ಬಹುತೇಕ ನಾವು ಇವತ್ತು ಸಂಕಲ್ಪವನ್ನು ಮಾಡಿದರೆ ಮುಂದಿನ ವರ್ಷನೇ ರಥೋತ್ಸವವನ್ನು ನಾವು ಎಳೆಯುವಂಥ ಕೆಲಸ ಆಗಬೇಕು ಅನ್ನೋದು ನನ್ನ ಕೆಲಸ. ಯಾಕಂದರೆ ಬರೀ ಮಾತಾಗಿ ಉಳಿಬಾರ್ದು, ಮಾತು ಆಶ್ವಾಸನೆ ಆಗಬಾರ್ದು. ಆ ಮಾತನ್ನು ಮಾತಾಡಿದ ಮೇಲೆ ಅದನ್ನು ನಡೆಸುವಂಥ ಕಾರ್ಯ ನಮ್ಮ ಭಕ್ತರದಾದ್ರೆ ಆಶೀರ್ವಾದ ಮಾಡುವಂಥದ್ದಕ್ಕೆ ನಮ್ಮ ಪೂಜ್ಯರು ಎಲ್ಲರೂ ಇಲ್ಲಿ ಉಪಸ್ಥಿತಿ ಇದ್ದಾರೆ. ಅದಕ್ಕೆ ನಾನು ಇದಕ್ಕೆ ಭಾಳ ಸಮಯ ಕೊಡುವುದಿಲ್ಲ. ನಾನು ಈ ಸಂದರ್ಭದಲ್ಲಿ ನಾನು ಕೂಡ ಸನ್ನದ್ಧರಾಗ್ತೀನಿ. ತಾವೆಲ್ಲ ಭಕ್ತರು ಸನ್ನದ್ಧರಾದರೆ ನಾವು ಬರೋ ವರ್ಷನೇ ಏನು ಮಾಂತಲಿಂಗ ಶಿವಾಚಾರ್ಯರ ಈ ಒಂದು ಪುಣ್ಯ ಸ್ಮರಣೆ, ಈ ಒಂದು ಕಾರ್ಯಕ್ರಮ ದಿವಸನೇ ನಾವು ರಥೋತ್ಸವವನ್ನು ತಯಾರಿ ಮಾಡೋದಕ್ಕೆ ನಾನು ತನುಮನ ಧನದಿಂದ ನಾನು ಅದಕ್ಕೆ ಏನು ನನ್ನ ಸಹಕಾರ ಬೇಕು ನಾನು ಎಲ್ಲವನ್ನು ಮಾಡ್ತೇನೆ. ಅದಕ್ಕೆ ತಾವು ಕೂಡ ಇದಕ್ಕೆ ಸಹಕರಿಸಿ ಒಂದು ರಥವನ್ನು ತಯಾರಿ ಮಾಡಿ ಇಲ್ಲಿ ಆ ರಥೋತ್ಸವವನ್ನು ನಡೆಸೋಣ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಅದಕ್ಕೆ ಬರೋ ವರ್ಷನೇ ಆಗಬೇಕು. ಅದಕ್ಕೆ ಈಗಾಗಲೇ ನಾವು ಹಲವಾರು ಉದಾಹರಣೆಗಳಿದಾವೆ. ನಮ್ಮ ಊರಲ್ಲಿ ಜಾತ್ರೆಯಲ್ಲಿ ಕೂಡ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿ ಜಾತ್ರೆ ಮಾಡ್ತಿದ್ವಿ. ಒಂದು ಸಣ್ಣ ಘಟನೆ ಹೇಳ್ಬಿಡ್ತೀನಿ. ನಮ್ಮ ಊರವರೆಲ್ಲರೂ ಕೂಡ ಆಸೆ ಪಟ್ಟರು, ಇಲ್ಲ ಒಂದು ರಥೋತ್ಸವ ಮಾಡೋಣ ಅಂತೇಳಿ 2012ರಲ್ಲಿ. ಪೂಜ್ಯ ಚಂದ್ರಶೇಖರ ಶಾಸ್ತ್ರಿಗಳು ಈಗಾಗಲೇ ನೋಡ್ರಿ, ಈಗಾಗಲೇ ಇಲ್ಲಿ ಮಾತನ್ನು ತೆಗೆಯೋದಕ್ಕಿಂತ ಮುಂಚೆಗೆ ಅವರು 25,000 ರೂಪಾಯಿ ಇವತ್ತು ಅದಕ್ಕೆ ರಥೋತ್ಸವಕ್ಕೆ ದಾನವನ್ನು, ಸಿದ್ಧಲಿಂಗ ಮಹಾಸ್ವಾಮಿಗಳವರು ಕೂಡ 1 ಲಕ್ಷ ರೂಪಾಯಿಯನ್ನ ಕೊಡ ಮಾಡಿದ್ದಾರೆ. ಈಗಾಗಲೇ 1,25,000 ಅಂತ ಹೇಳಿ ಜೋಡುತ್ತೆ. ನೀವು ಎಷ್ಟು ಸದ್ಭಕ್ತರು ಹಾಕ್ತೀರಿ ಎಲ್ಲರೂ ಹಾಕ್ರಿ. ಮುಂದಿಂದು ನನಗೆ ಬಿಡಿ, ಅದರ ಮುಂದಿನ ನಾನು ನೋಡ್ತೀನಿ. ನಾನು ಕೂಡ ವಾಗ್ದಾನ ಮಾಡಿದ್ದೀನಿ, ಅದೆಷ್ಟೇ ಆಗಲಿ ನಾನು ಅದರ ಮುಂದಿನ ಜವಾಬ್ದಾರಿಯನ್ನು ನಾನು ತೆಗೆದುಕೊಳ್ತೀನಿ. ಬರೋ ವರ್ಷನೇ ತಯಾರು ಮಾಡಬೇಕು. ಇವತ್ತಿಂದ್ರೇ ಆ ಕಾರ್ಯಕ್ಕೆ ನಾವು ಕಾರ್ಯಪ್ರವೃತ್ತರಾಗೋಣ. ಆದ ಕಾರಣ ನಮ್ಮ ಹಾವರ್ಗಿಯಲ್ಲಿ ಕೂಡ ಹಿಂಗೆ ನಡೀತಿ. 2012ರಲ್ಲಿ ಒಂದು ಸಣ್ಣ ಸಭೆ ಮಾಡಿದ್ವಿ. ಜಾತ್ರೆ ಸಣ್ಣ ಊರು ನಮ್ಮದು, ಒಂದು 1,000 ಜನಸಂಖ್ಯೆ ಇರುವಂಥ ಊರು ಬುದ್ಧಿ. ಅಲ್ಲಿ ಕೂಡ ಒಂದು ಹಿಂಗೆ ಹಿರಿಯರೆಲ್ಲ ಹೇಳಿದ್ರೆ, ಇಲ್ರಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಜಾತ್ರೆ ಮಾಡ್ತೀವಿ, ಅದಕ್ಕೊಂದು ರಥ ಇಲ್ಲ, ರಥ ತಯಾರಿ ಮಾಡಬೇಕು ಅಂಥೇಳಿ ಹಂಗೆ ಮಾತಾಡ್ತಾ ನನ್ನೂ ಕರೆದ್ರು ಆ ಸಭೆಗೆ. ನೀವು ಮಾತಾಡ್ತಿರೋದ್ರೆ ಮುಂದೆ ವರ್ಷ ಹಿಡಿಬೇಕು ಒಂದೇ. ನಾನು ಹೇಳಂಗಿತ್ತಾರೆ ಮಾತಾಡೋದು ನಂದು ಅದೇ ಥರ. ಮಾತಾಡಬಾರ್ದು, ಮಾತಾಡಿಂದ ಅದನ್ನು ನಡೀಬೇಕು. ನಡೀದೇ ಇದ್ದರೆ ಇದೇ ಜನ್ಮ ಕಡೆ ಅನ್ನೋಣ, ಇದೇ ಜನ್ಮ ಕಡೆ ಮಾಡಬೇಡ ಅಂತೇಳಿ ಕೇವಲ ಅರ್ಧ ಗಂಟೆಯಲ್ಲಿ 13 ಲಕ್ಷ ರೂಪಾಯಿಗಳನ್ನು ನನ್ನ ಜಾಲವಾದಿ ಸದ್ಭಕ್ತರು ಮಾಡಿಕೊಟ್ರು. ಅದೇ ವರ್ಷ ನಾವು ತೇರನ್ನು ಮಾಡೋದ್ರ ಜೊತೆಗೆ ಪೂಜ್ಯರು ಆ ತೇರು ಎಳೆಯುವ ಸೌಭಾಗ್ಯವನ್ನು ತಾಯಂದಿರಿಗೆ ಕೊಟ್ಟಿದ್ದಾರೆ. ವಿಜಯಪುರದ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಮಹಿಳೆಯರಿಂದ ರಥೋತ್ಸವ ನಡೆದಿದ್ದು ಅಂತಂದ್ರೆ ಅದು ಮಹಾಂತೇಶ್ವರ ಮಠದ ತಾಯಂದಿರಿಗೆ ಪೂಜ್ಯರು ನೀಡಿರುವಂತಹ ಕರುಣೆ. ಈಗ ಮತ್ತೆ 2-3 ಅಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಪ್ರಾರಂಭ ಆಗಿದ್ದಾವೆ. ಆ ನಿಟ್ಟಿನೊಳಗಡೆ ಈ ಕಾರ್ಯಕ್ರಮ ಇಲ್ಲಿ ಜರುಗಬೇಕನ್ನೋ ಅಭಿಲಾಷೆಯನ್ನು ನಮ್ಮ ಶಾಸಕರು ಪೂಜ್ಯರ ಅಪ್ಪಣೆ ಪ್ರಕಾರ ಇಲ್ಲಿ ಅದನ್ನು ಪ್ರಸ್ತಾಪ ಮಾಡಿದ್ದಾರೆ. ಜಾಲವಾದಿ ಜಾತ್ರೆಗೆ ತಾವನ್ನು ಕೂಡ ಆಹ್ವಾನಿಸ್ತಿದ್ದೀವಿ. ನಂತರದ ದಿನಗಳಲ್ಲಿ ನಾವು ಕಾರ್ಯಕ್ರಮ ಪತ್ರಿಕೆ ವಿವರಣೆ ಕೊಡ್ತಿದ್ದೀವಿ. ಆಹ್ವಾನವನ್ನು ನಮ್ಮೆಲ್ಲ ಭಕ್ತರು ನಿಮಗೆಲ್ಲರಿಗೂ ನೀಡ್ತಾ ಇದ್ದಾರೆ. ತಾವು ಅಲ್ಲಿಗೂ ಆಗಮಿಸಬೇಕು ಅಂತ ನಾವೆಲ್ಲ ನಮ್ಮ ಭಕ್ತರ ಪರವಾಗಿ ತಮ್ಮಲ್ಲಿ
ವಿನಯಿಸಿಕೊಂಡು ಈಗ ಆ ಜಾತ್ರೆಯ ನಂತರದಲ್ಲಿ ನಮ್ಮೆಲ್ಲ ಭಕ್ತರ ಒಂದು ಸಭೆಯನ್ನು ಶ್ರೀಮಠದ ಆವರಣದೊಳ್ಳ ತಾವು ಹಾಗೂ ಪೂಜ್ಯರ ಕೊಟ್ಟಿರುವಂತಹ ದಿನಾಂಕದಲ್ಲಿ ಖಾಲಿ ಇದ್ದಾಗ ಒಂದು 2-3 ತಾಸುಗಳ ಕಾಲ ಒಂದು ಸಭೆಯನ್ನು ಮಾಡಿ ಅದರ ರೂಪರೇಷೆಗಳನ್ನು ನೀವು ಮಾಡಿದಿರಿ ಅಂದ್ರೆ ಆ ಜವಾಬ್ದಾರಿಯನ್ನು ನಾವುಗಳೆಲ್ಲ ನಿಭಾಯಿಸ್ತೀವಿ ಅನ್ನೋ ಮಾತನ್ನು ವೇದಿಕೆಯ ಮುಖಾಂತರ ತಿಳಿಸಿ